ಕಳೆದ ನಾವು 2013ರಿಂದ 2018ರವರೆಗೆ ಸರ್ಕಾರ ನಡೆಸಿದ್ದೀವಿ. ಆಮೇಲೆ ಈಗ ಸುಮಾರು ಮೇ ತಿಂಗಳ 20ಕ್ಕೆ 2 ವರ್ಷ ಸರ್ಕಾರ ಮಾಡಿದ್ದೀವಿ. 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ, ಹಣಕಾಸಿನ ಕೊರತೆ ಇಲ್ಲ. ನಾವು ಹಣಕಾಸಿನ ಸಹಾಯವನ್ನ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ. ಸರ್ವೇರ್ಗಳ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು, ನಾನು ಈಗಲೂ ಕೂಡ ಕೃಷ್ಣ ಬೈರೇಗೌಡ ಮನೆಗೆ ಬಂದಿದ್ರು. ನಾನು ಹೇಳಿದೆ, ಸರ್ವೆ ಕೆಲಸ ಪೂರ್ಣ ಮುಗಿಬೇಕು, ಪೋಡಿ ಮುಕ್ತ ಗ್ರಾಮಗಳಾಗಬೇಕು. ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ, ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ. ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ. ಈಗ ಕಡಿಮೆ ಆಗ್ಬೇಕಾದ್ರೆ ಅದನ್ನ ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು, ಒತ್ತುವರಿ ಪ್ರದೇಶಗಳು ಈಗ ಎಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು, ಇಲ್ಲಿವರೆಗೂ ಮಾಡಿರ್ಲಿಲ್ವ? ಏನದು ಅಲ್ಲಪ್ಪ, ಇನ್ಯಾವುದು ರೋವರ್ ಈಗ ಹೊಸದಾಗಿ ಬಂದಿರತಕ್ಕಂತ ದರ್ಖಾಸ್ತ್ ಈಗ ಎರ್ತರ ಇರ್ತವೆ ಜಮೀನುಗಳು, ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳಿರ್ತವೆ. ಆಮೇಲೆ ಖಾಸಗಿ ಜಮೀನುಗಳಿರ್ತವೆ. ಅವೆರಡೂ ಸರ್ವೆ ಆಗ್ಬೇಕಲ್ಲ, ಪೋಡಿ ಆಗ್ಬೇಕಲ್ಲ, ಸರ್ವೆ ಆಗಿ ಪೋಡಿ ಆಗ್ಬೇಕಲ್ಲ. ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು, ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಇರ್ಬೇಕು. ಅದನ್ನ ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ. ಸರ್ವೆ ಮಾಡಿ ಸೆಟ್ಲ್ ಮಾಡಬೇಕು. ಅದಕ್ಕೆ ಮಾಡಿದ್ರೆ ಬಹಳ ಉತ್ತಮವಾಗ್ತದೆ. ಅದಕ್ಕೆ ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ, ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ 750 ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು. ಹಾಗಾದ್ರೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ. ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ. ಮುಂದಿನ ತಿಂಗಳು 10, 11ಕ್ಕೆ ಪರೀಕ್ಷೆ ಎಲ್ಲ ನಡೀತದೆ. ಇನ್ನೊಂದು 2-3 ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ. ಮತ್ತೆ ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು. ನಾನು ಹಿಂದೆ 2013ರಿಂದ 2018ರವರೆಗೆ ಇರುವಾಗ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು. 1 ಲಕ್ಷ. ಗೋವಿಂದೇಗೌಡರು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ, ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಿಬಿಡಿ, ಮತ್ತೆ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರಿ. ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ರು. 1 ಲಕ್ಷ ಉಪಾಧ್ಯಾಯರುಗಳನ್ನ ನೇಮಕ ಮಾಡಿದ್ರು. ಮತ್ತೆ ₹1 ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಮಾಡಿದ್ರು. ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು. ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು. ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ, ನಾನು ಈ 750 ಜನ ಯಾರ್ಯಾರು ಆಯ್ತಾ ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ,
ಯಾರಿಗೂ ₹1 ಕೊಡಬಾರದು, ಮಧ್ಯವರ್ತಿಗಳು ಕೂಡ ಇರಬಾರದು. ಮಧ್ಯವರ್ತಿಗಳು ಕೂಡ ಇರಬಾರದು. 750 ಜನ ಮತ್ತೆ 1227 ಜನ 1227 ಜನ ಲೈಸೆನ್ಸ್ಡ್ ಸರ್ವೇಯರ್ಸ್. ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್. ಇಲ್ಲ, ಈಗ ಗೊತ್ತಾಯ್ತು. ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. ಅದನ್ನು ಮಾಡೋಣ. ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ADLR ಅದು ಇಂಗ್ಲಿಷ್ ಪದ. ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು 2 ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು. ಅದು ಕೆರೆ ಕಟ್ಟೆಗಳದಿರ್ಬೋದು, ಜಮೀನುಗಳದಿರ್ಬೋದು, ಪೋಡಿ ಮುಕ್ತ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕೆಲಸ ಇದ್ರೂ ಕೂಡ ಆಗ್ಬೇಕು. ಯಾಕಂತಂದ್ರೆ ಇದರಿಂದಲೇ ನಮ್ಮಲ್ಲಿ ಹಳ್ಳಿನಲ್ಲಿ ಜಗಳ ಶುರುವಾಗದೇ ಇದಕ್ಕೆ. ಪಕ್ಕದಲ್ಲಿ ಜಮೀನುಗಳಿರ್ತಾವಲ್ಲ, ಕೆಲವರಿಗೆ ನಾನು BSc ಆದಮೇಲೆ ಊರಿಗೆ ಹೋಗಿದ್ದೆ. 1 ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ನಾನು. ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳಕ್ಕೆ ಹೋಗ್ತಿದ್ದೆ. ಮಧ್ಯಾಹ್ನದಾಗ ಉಳೋದಾದ್ರೆ ಮಧ್ಯಾಹ್ನದ ಹೊತ್ತಿಗೆ ಉತ್ಬಿಟ್ಟು ಆರಾಮಾಗಿ ಫ್ರೀ ಆಗಿರ್ಬೋದಲ್ಲ ಮಧ್ಯಾಹ್ನ ಮೇಲೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ, ಬೇರೆ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಉಳುಮೆ ಮಾಡ್ತಿದ್ದೆ. ನಮ್ಮ ಜಮೀನು ಪಕ್ಕದವನು ನಮ್ಮ ಜಮೀನು ಉತ್ಬಿಟ್ಟವನೆ. ಸುಮಾರು ಒಂದು 3-4 ಅಡಿ ಉತ್ಬಿಟ್ಟಿದ್ದ. ನಾನೇನ್ ಮಾಡಿದೆ, ಜೋಳ ಹಾಕ್ಬಿಟ್ಟಿದ್ರು. ಆಗ ನಾನೇನ್ ಮಾಡಿದೆ, ನಮ್ಮ ಜಮೀನು ಗೊತ್ತಿತ್ತಲ್ಲ ನನಗೆ. ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು. ಅದ್ಬಸ್ತಿತ್ತಲ್ಲ, ಕಲ್ಲಿಟ್ಟಿರ್ತಿದ್ರು ಆಗ. ಗಡಿ ರೇಖೆ, ನಮ್ಮ ಜಮೀನಿನ ಗಡಿ ಇದೆಯಲ್ಲ, ಅದನ್ನ ಮಾಡಕ್ಕೆ. ಆಮೇಲೆ ನಾನೇನ್ ಮಾಡಿದೆ, ನಮ್ಮ ಮನೆಯವ್ರಿಗೆ ಎಲ್ಲ, ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿ ಅವ್ರ ಜಮೀನು ಉತ್ಬಿಡೋಣ, ನಡಿಯಪ್ಪ ನೋಡೋಣ ಏನಾಗುತ್ತೆ. ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ, ಸಿದ್ದರಾಮುಂಡಿಯಿಂದ ಹೊಸಳ್ಳಿ ಹತ್ರ ಇರೋದು. ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಇದ್ದು. ಅದಕ್ಕೆ ಆ ಹೊಲದ ಹತ್ರ ಉತ್ಬಿಟ್ಟೆ. ಅವನು ಲಕೀಲಿ ನಮ್ಮೂರಿನ ಚೇರ್ಮನ್.
ಆಮೇಲೆ ಊರಿನಲ್ಲಿ ಪಂಚಾಯಿತಿ ಆಯ್ತು, ಅದೆಲ್ಲ ಬಿಡಿ, ಅದು ಕತೆ. ಆಮೇಲೆ ನಾನು ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟಿ ಆಮೇಲೆ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಅದು ಅಳತೆಗಲ್ಲುಗಳನ್ನ ಇಡದೇ ಹೋದ್ರೆ ಹಳ್ಳಿಗಳಲ್ಲಿ ಈ ತರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಮಂಜುನಾಥ್ ಕೂಡ ನೀನು ಹಳ್ಳಿಯಿಂದ ಬಂದಿರೋದಲ್ಲ? ಹಳ್ಳಿಯಿಂದ ಬಂದಿರೋದು ಗೊತ್ತಿರ್ತದೆ. ಅದು ಹಳ್ಳಿಯಿಂದ ಯಾರ್ಯಾರು ಹಳ್ಳಿಯಿಂದ ಬಂದಿದ್ದಾರೆ ಅವ್ರೆಲ್ರಿಗೂ ಗೊತ್ತಿದೆ. ಕೃಷ್ಣ ಬೈರೇಗೌಡನು ಕೂಡ ಅವ್ರ ಅಪ್ಪ ನಮ್ಮ ಜೊತೆಯಲ್ಲಿ ವ್ಯವಸಾಯ, ಅವರು ಸ್ವತಃ ವ್ಯವಸಾಯ ಮಾಡಕ್ ಹೋಯ್ತಿದ್ರು. ಇವ್ನು ಕೃಷ್ಣ ಬೈರೇಗೌಡ ಹೋಗಲ್ಲ, ಇವ್ರು ಹೋಯ್ತಾಳೆ. ಸೊ ನಾವೆಲ್ಲ ರೈತರ ಮಕ್ಕಳೆಲ್ಲ, ಈ ತರ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತವೆ.